ನಮಸ್ಕಾರ. ಇಂದಿನ ನಮ್ಮ ಈ ವಿಶೇಷ ವಿಶ್ಲೇಷಣೆಗೆ ಸ್ವಾಗತ. ಇವತ್ತು ನಾವು ಚರ್ಚಿಸುತ್ತಿರುವ ವಿಷಯ ನಮ್ಮ ದೇಶದ ಆರ್ಥಿಕತೆಗೆ ಹಾಗೆಯೇ ರಾಷ್ಟ್ರೀಯ ಆಹಾರ ಭದ್ರತೆಗೆ ಅಕ್ಷರಶಃ ಜೀವನಾಡಿ. ಹೌದು, ಭಾರತ ವಿಶ್ವದಲ್ಲೇ ಅತಿ ಹೆಚ್ಚು ಜಾನುವಾರು ಸಂಪತ್ತನ್ನು ಹೊಂದಿರುವ ದೇಶ. ಈ ಜಾನುವಾರುಗಳ ಆರೋಗ್ಯ ಅಂದ್ರೆ ಅದು ಬರೀ ಪ್ರಾಣಿಗಳ ಯೋಗಕ್ಷೇಮ ಅಷ್ಟೇ ಅಲ್ಲ, ಅದು ಲಕ್ಷಾಂತರ ರೈತರ ಬದುಕು, ನಮ್ಮೆಲ್ಲರ ಆಹಾರ ಭದ್ರತೆಯ ಮೂಲ. ಬನ್ನಿ ಇದರ ಬಗ್ಗೆ ನೇರವಾಗಿ ವಿಷಯಕ್ಕೆ ಬರೋಣ. ನಾವೆಲ್ಲರೂ ಯೋಚಿಸಬೇಕಾದ ಒಂದು ದೊಡ್ಡ ಸವಾಲಿಲ್ಲಿದೆ. ನಮ್ಮ ಬೃಹತ್ ಜಾನುವಾರುಗಳಿಗೆ ಕೈಗೆಟುಕುವ ಬೆಲೆಯಲ್ಲಿ ಆರೋಗ್ಯ ರಕ್ಷಣೆಯನ್ನು ಒದಗಿಸುವುದು ಹೇಗೆ? ಗ್ರಾಮೀಣ ಭಾಗದಲ್ಲಿದೊಂದು ಬಹುದೊಡ್ಡ ಸಮಸ್ಯೆ. ಮಾರುಕಟ್ಟೆಯಲ್ಲಿ ಗುಣಮಟ್ಟದ ಪಶು ಔಷಧಗಳು ಲಭ್ಯವಿದ್ದರೂ ಅವುಗಳ ಬೆಲೆ ತುಂಬಾನೇ ದುಬಾರಿ. ಇದರಿಂದಾಗಿ ಸಾಮಾನ್ಯ ರೈತರಿಗೆ ತಮ್ಮ ಜಾನುವಾರುಗಳಿಗೆ ಸರಿಯಾದ ಸಮಯದಲ್ಲಿ ಚಿಕಿತ್ಸೆ ಕೊಡಿಸಲು ಸಾಧ್ಯವಾಗುತ್ತಿಲ್ಲ. ಹಾಗಾದ್ರೆ ಈ ಅತ್ಯುತ್ತಮ ಗುಣಮಟ್ಟದ ಜೆನೆರಿಕ್ ಪಶು ಔಷಧಗಳನ್ನು ಅತಿ ಕಡಿಮೆ ಬೆಲೆಯಲ್ಲಿ ರೈತರ ಮನೆ ಬಾಗಿಲಿಗೆ ತಲುಪಿಸುವುದು ಹೇಗೆ? ಈ ದೊಡ್ಡ ಪ್ರಶ್ನೆಗೆ ಈಗ ಒಂದು ಸ್ಪಷ್ಟವಾದ ಉತ್ತರ ಸಿಕ್ಕಿದೆ. ಆ ಉತ್ತರವೇ ಭಾರತ ಸರ್ಕಾರದ ಪಶುಪಾಲನೆ ಮತ್ತು ಹೈನುಗಾರಿಕೆ ಇಲಾಖೆ ಜುಲೈ 2025ರಲ್ಲಿ ಬಿಡುಗಡೆ ಮಾಡಿರುವ ಹೊಸ ಅಧಿಕೃತ ಮಾರ್ಗಸೂಚಿಗಳು. ನೋಡಿ, ಇದೇನೋ ಬರೀ ಒಂದು ಸಾಮಾನ್ಯ ಸರ್ಕಾರಿ ಸುತ್ತೋಲೆ ಖಂಡಿತ ಅಲ್ಲ. ಬದಲಾಗಿ ಇದು ನಮ್ಮ ಜಾನುವಾರುಗಳ ಆರೋಗ್ಯ ರಕ್ಷಣಾ ವ್ಯವಸ್ಥೆಯನ್ನು ಬುಡಮಟ್ಟದಿಂದ ಬದಲಾಯಿಸಬಲ್ಲ ಒಂದು ಗೇಮ್ ಚೇಂಜರ್ ಅಂತಾನೆ ಹೇಳ್ಬೋದು. ಸ್ವಲ್ಪ ಹೊತ್ತಿನ ಮುಂಚೆ ನಾವು ಮಾತಾಡಿದ ಆ ಸವಾಲಿಗೆ ಇದೊಂದು ಪಕ್ಕಾ ಪರಿಹಾರವನ್ನು ಒದಗಿಸುತ್ತದೆ. ಈ ಇಡೀ ಮಾರ್ಗಸೂಚಿಯನ್ನು ಸುಲಭವಾಗಿ ಅರ್ಥಮಾಡಿಕೊಳ್ಳಲು ನಾವು ಇದನ್ನ 4 ಪ್ರಮುಖ ಭಾಗಗಳಾಗಿ ವಿಂಗಡಿಸಿದ್ದೇವೆ. 1. ಪ್ರಾಣಿ ಆರೋಗ್ಯ ಮಿಷನ್. 2. ಪಶು ಔಷಧಿ ಕೇಂದ್ರ ತೆರೆಯುವಿಕೆ. 3. ಆರ್ಥಿಕ ಲಾಭಾಂಶ ಮತ್ತು ಪ್ರೋತ್ಸಾಹಧನ. ಹಾಗೂ 4. ನಿಯಮಗಳು, ಅನುಮೋದನೆಗಳು ಮತ್ತು ಪಾತ್ರಗಳು. ಮೊದಲನೇ ವಿಭಾಗ ಪ್ರಾಣಿ ಆರೋಗ್ಯ ಮಿಷನ್, ಔಷಧಗಳ ಕೊರತೆ ನೀಗಿಸುವುದು. ಸರ್ಕಾರದ ಈ ಬೃಹತ್ ಕಾರ್ಯತಂತ್ರದ ಹಿಂದಿರುವ ಮೂಲ ಉದ್ದೇಶ ಏನು ಅನ್ನೋದನ್ನ ಮೊದಲು ತಿಳಿದುಕೊಳ್ಳೋಣ. LHDCP ಅಂದರೆ ಲೈವ್ ಸ್ಟಾಕ್ ಹೆಲ್ತ್ ಆಂಡ್ ಡಿಸೀಸ್ ಕಂಟ್ರೋಲ್ ಪ್ರೋಗ್ರಾಂ. ಇದು ಕೇಂದ್ರ ಸರ್ಕಾರದ ಒಂದು ಪ್ರಮುಖ ಯೋಜನೆ. ನಮ್ಮ ಇಡೀ ದೇಶದ ಜಾನುವಾರುಗಳ ಆರೋಗ್ಯವನ್ನು ಕಾಪಾಡುವ ಬಹುದೊಡ್ಡ ಜವಾಬ್ದಾರಿ ಇದರ ಮೇಲಿದೆ. ಕೇವಲ ಲಸಿಕೆ ನೀಡುವುದು ಮಾತ್ರವಲ್ಲ, ಸಂಚಾರಿ ಪಶು ಚಿಕಿತ್ಸಾ ಘಟಕಗಳ ಮೂಲಕ ಉತ್ತಮ ಮೂಲಸೌಕರ್ಯಗಳನ್ನು ಕಲ್ಪಿಸುವುದು ಇದರ ಮೂಲ ಉದ್ದೇಶ. ಈ ಬೃಹತ್ ಯೋಜನೆಯ ಅಡಿಯಲ್ಲೇ ಈಗ ಒಂದು ಅತ್ಯಂತ ನಿರ್ಣಾಯಕ ಹೆಜ್ಜೆಯನ್ನು ಇಡಲಾಗಿದೆ. ಆ ನಿರ್ಣಾಯಕ ಹೆಜ್ಜೆನೇ ಪಶು ಔಷಧಿ ಮಾರಾಟ ಕೇಂದ್ರಗಳ ಸ್ಥಾಪನೆ, ಅಂದರೆ PAVKಗಳು. ಪ್ರಧಾನಮಂತ್ರಿ ಕಿಸಾನ್ ಸಮೃದ್ಧಿ ಕೇಂದ್ರಗಳು ಹಾಗೂ ಸಹಕಾರ ಸಂಘಗಳ ಮೂಲಕ ಈ ಕೇಂದ್ರಗಳನ್ನು ತೆರೆಯಲು ಉದ್ದೇಶಿಸಲಾಗಿದೆ. ಇದರ ಮುಖ್ಯ ಗುರಿ ಒಂದೇ: ಅತ್ಯುತ್ತಮ ಗುಣಮಟ್ಟದ ಜೆನೆರಿಕ್ ಪಶು ಔಷಧಗಳನ್ನು ಹಾಗೇನೇ ಸ್ಥಳೀಯ ಎಥ್ನೋ-ವೆಟನರಿ ಔಷಧಗಳನ್ನು ನಮ್ಮ ಸಾಮಾನ್ಯ ರೈತರಿಗೆ ಅತ್ಯಂತ ಕಡಿಮೆ ಮತ್ತು ಕೈಗೆಟುಕುವ ಬೆಲೆಯಲ್ಲಿ ತಲುಪಿಸುವುದು. ಈಗ ಎರಡನೇ ವಿಭಾಗಕ್ಕೆ ಹೋಗೋಣ. ಪಶು ಔಷಧಿ ಕೇಂದ್ರವನ್ನು ತೆರೆಯುವುದು, ಮಾರ್ಗಸೂಚಿ. ಒಂದು ವೇಳೆ ಈ ವಿಶೇಷ ವೈದ್ಯಕೀಯ ಕೇಂದ್ರವನ್ನು ಶುರು ಮಾಡಬೇಕು ಅಂದ್ರೆ ಅದಕ್ಕೆ ನಿಖರವಾಗಿ ಏನು ಮಾಡಬೇಕು? ಪ್ರಾಥಮಿಕ ಅರ್ಹತೆಗಳೇನು? ಇಲ್ಲಿ ನಾವು ಗಮನಿಸಬೇಕಾದ್ದು ಸರ್ಕಾರ ವಿಧಿಸಿರುವ ಕಟ್ಟುನಿಟ್ಟಿನ ಪ್ರಾಥಮಿಕ ಅರ್ಹತಾ ನಿಯಮಗಳನ್ನು. ಈ ಕೇಂದ್ರವನ್ನು ಯಾರೂ ಬೇಕಾದರೂ ತೆರೆಯುವಂತಿಲ್ಲ. ಅವರು ಅಧಿಕೃತ PMKSಗೆ ಅಥವಾ ಒಂದು ಸಹಕಾರ ಸಂಘ ಆಗಿರಲೇಬೇಕು. ಜೊತೆಗೆ ಕನಿಷ್ಠ 120 ಚದರ ಅಡಿಯಷ್ಟು ಸ್ವಂತ ಅಥವಾ ಗುತ್ತಿಗೆ ಜಾಗ ಇರಬೇಕು. ಬಹಳ ಮುಖ್ಯವಾದ ವಿಚಾರ ಅಂದ್ರೆ ಪ್ರಾಣಿಗಳಿಗೆ ನೀಡುವ ಔಷಧಗಳ ನಿರ್ವಹಣೆಯಲ್ಲಿ ಯಾವುದೇ ರಾಜಿ ಇಲ್ಲ. ಅದಕ್ಕಾಗಿಯೇ B ಫಾರ್ಮಾ ಅಥವಾ D ಫಾರ್ಮಾ ಪದವೀಧರರನ್ನು ಕಡ್ಡಾಯವಾಗಿ ನೇಮಿಸಿಕೊಳ್ಳಲೇಬೇಕು. ಹಾಗೇನೇ ರಾಜ್ಯ ಪ್ರಾಧಿಕಾರದಿಂದ ಮಾನ್ಯವಾದ ಡ್ರಗ್ ಲೈಸೆನ್ಸ್ ಕೂಡ ಇರಲೇಬೇಕು. ಈ ಹೊಸ ನೀತಿಯಲ್ಲಿ ಭೌಗೋಳಿಕ ಆದ್ಯತೆಗಳನ್ನು ಹೇಗೆ ಪ್ರೋತ್ಸಾಹಿಸಲಾಗಿದೆ ಅನ್ನೋದು ನಿಜಕ್ಕೂ ಅದ್ಭುತ. ಸಾಮಾನ್ಯ ಜಿಲ್ಲೆಗಳಲ್ಲಿ ಅರ್ಜಿ ಸಲ್ಲಿಸಲು 5,000 ರೂಪಾಯಿಗಳ ಮರುಪಾವತಿಸಲಾಗದ ಶುಲ್ಕವಿದೆ. ಆದರೆ ನೀತಿ ಆಯೋಗ ಗುರುತಿಸಿರುವ ಮಹತ್ವಾಕಾಂಕ್ಷೆಯ ಜಿಲ್ಲೆಗಳು, ಹಿಮಾಲಯನ್ ರಾಜ್ಯಗಳು, ದ್ವೀಪ ಪ್ರದೇಶಗಳು ಮತ್ತು ಈಶಾನ್ಯ ರಾಜ್ಯಗಳಲ್ಲಿ ಈ ಶುಲ್ಕವನ್ನು ಸಂಪೂರ್ಣವಾಗಿ ಮನ್ನಾ ಮಾಡಲಾಗಿದೆ. ಅಂದರೆ ಎಲ್ಲಿ ಹೆಚ್ಚು ಅಗತ್ಯವಿದೆಯೋ ಅಲ್ಲಿ ಕೇಂದ್ರಗಳನ್ನು ತೆರೆಯಲು ಸರ್ಕಾರವೇ ಉತ್ತೇಜನೆ ನೀಡುತ್ತಿದೆ. ಮತ್ತೊಂದು ಇಂಟ್ರೆಸ್ಟಿಂಗ್ ವಿಷಯ ಅಂದ್ರೆ ಇದರ ಅಂತರ ನೀತಿ, ಅಂದರೆ ಡಿಸ್ಟೆನ್ಸ್ ಪಾಲಿಸಿ. ಒಂದು ಕಂದಾಯ ಬ್ಲಾಕ್ ವ್ಯಾಪ್ತಿಯಲ್ಲಿ ಕೇವಲ ಒಂದು ಪಶು ಔಷಧಿ ಮಾರಾಟ ಕೇಂದ್ರಕ್ಕೆ ಮಾತ್ರ ಅನುಮತಿ ಸಿಗುತ್ತದೆ. ಇದು ಯಾಕೆ ಗೊತ್ತಾ? ಇದು ಮಾರುಕಟ್ಟೆಯಲ್ಲಿ ಅನಗತ್ಯ ಪೈಪೋಟಿಯನ್ನು ತಪ್ಪಿಸುತ್ತೆ. ಜೊತೆಗೆ ಅನುಮೋದನೆ ಪಡೆದ ಪ್ರತಿಯೊಂದು ಕೇಂದ್ರಕ್ಕೂ ಒಂದು ನಿಶ್ಚಿತ ವ್ಯಾಪಾರವನ್ನು ಖಚಿತಪಡಿಸುತ್ತೆ. ಅನುಮೋದನೆಯ ಪ್ರಕ್ರಿಯೆ ಹೇಗಿದೆ ಅಂತ ನೋಡೋದಾದ್ರೆ ಇದು ಸಂಪೂರ್ಣವಾಗಿ ಆನ್ಲೈನ್ ಮೂಲಕವೇ ನಡೆಯುತ್ತೆ. ಮೊದಲು ಅರ್ಜಿ ಸಲ್ಲಿಕೆ, ನಂತರ ರಾಜ್ಯ ಇಲಾಖೆಯಿಂದ ಕ್ಷೇತ್ರ ಪರಿಶೀಲನೆ,
ಆಮೇಲೆ ಸ್ಕ್ರೀನಿಂಗ್ ಕಮಿಟಿಯ ಪರಿಶೀಲನೆ, ಕೊನೆಗೆ DAHDಯಿಂದ ಪ್ರಾಥಮಿಕ ಅನುಮೋದನೆ. ಇಲ್ಲಿ ಗಮನಿಸಬೇಕಾದ ಅತಿ ಮುಖ್ಯವಾದ ಪಾಯಿಂಟ್ ಒಂದಿದೆ. ಪ್ರಾಥಮಿಕ ಅನುಮೋದನೆ ಸಿಕ್ಕ 90 ದಿನಗಳ ಒಳಗೆ ಔಷಧ ಪರವಾನಿಗೆ ಅಥವಾ ಡ್ರಗ್ ಲೈಸೆನ್ಸ್ ಅನ್ನು ಆನ್ಲೈನ್ ಪೋರ್ಟಲ್ನಲ್ಲಿ ಕಡ್ಡಾಯವಾಗಿ ಸಲ್ಲಿಸಲೇಬೇಕು. ಮೂರನೇ ವಿಭಾಗ ಆರ್ಥಿಕ ಲಾಭಾಂಶ ಮತ್ತು ಪ್ರೋತ್ಸಾಹಧನ ವ್ಯವಹಾರದ ಮಾದರಿ. ಈ ಕೇಂದ್ರಗಳನ್ನು ನಡೆಸುವ ಏಜೆನ್ಸಿಗಳಿಗೆ ಸಿಗುವ ನೇರ ಆರ್ಥಿಕ ಲಾಭಗಳು ಯಾವುವು ಅಂತ ಲೆಕ್ಕಾಚಾರ ಮಾಡೋಣ. ಈ 20%, ಈ ಸಂಖ್ಯೆ ಬಹಳ ಮುಖ್ಯ. ಕೇಂದ್ರದಲ್ಲಿ ಮಾರಾಟವಾಗುವ ಪ್ರತಿಯೊಂದು ಔಷಧದ ಗರಿಷ್ಠ ಚಿಲ್ಲರೆ ಬೆಲೆ ಅಂದರೆ MRPಯ ಮೇಲೆ ಕನಿಷ್ಠ 20% ಆಪರೇಷನ್ ಮಾರ್ಜಿನ್ ಖಾತ್ರಿಯಾಗಿ ಸಿಗುತ್ತೆ. ಇದರಲ್ಲಿ ತೆರಿಗೆ ಸೇರೋದಿಲ್ಲ. ಇದು ಯಾವುದೇ ಕೇಂದ್ರದ ಸುಗಮ ಕಾರ್ಯಾಚರಣೆಗೆ ಒಂದು ಭದ್ರವಾದ ಆರ್ಥಿಕ ಅಡಿಪಾಯ. ಬರೀ ಆಪರೇಟಿಂಗ್ ಮಾರ್ಜಿನ್ ಮಾತ್ರವಲ್ಲ, ಪ್ರತಿ ತಿಂಗಳು ಹೆಚ್ಚುವರಿಯಾಗಿ 20% ವರೆಗಿನ ಪ್ರೋತ್ಸಾಹಧನ ಕೂಡ ಲಭ್ಯವಿದೆ. ಅಂದ್ರೆ ಕೇಂದ್ರವು ಮಾಡುವ ಖರೀದಿಯ ಆಧಾರದ ಮೇಲೆ 10,000 ರೂಪಾಯಿಗಳವರೆಗೂ 10% ಇನ್ಸೆಂಟಿವ್ ಮತ್ತು ವಿವಿಧ ಬಗೆಯ ಔಷಧಗಳನ್ನು ದಾಸ್ತಾನು ಇಟ್ಕೊಂಡಿರುವುದರ ಆಧಾರದ ಮೇಲೆ ಮತ್ತೊಂದು 10,000 ರೂಪಾಯಿಗಳವರೆಗೂ 10% ಇನ್ಸೆಂಟಿವ್ ಸಿಗುತ್ತೆ. ಈ ದಾಸ್ತಾನು ಆಧಾರಿತ ಪ್ರೋತ್ಸಾಹಧನದ ಲೆಕ್ಕಾಚಾರ ಬಹಳ ನಿಖರವಾಗಿದೆ. ಸರ್ಕಾರ ನಿಗದಿಪಡಿಸಿದ ಪಟ್ಟಿಯಲ್ಲಿ 80ರಿಂದ 100% ಔಷಧಗಳನ್ನು ದಾಸ್ತಾನು ಇಟ್ಕೊಂಡ್ರೆ ಮಾತ್ರ ಪೂರ್ಣ 100% ಪಾವತಿ ಸಿಗುತ್ತೆ. ಅದೇ ಶೇಕಡ 65ರಿಂದ 79% ಇದ್ರೆ 75% ಪಾವತಿ, 51ರಿಂದ 64% ಇದ್ರೆ 50% ಪಾವತಿ. ಒಂದು ವೇಳೆ ದಾಸ್ತಾನು 50%ಗಿಂತ ಕಡಿಮೆ ಆದ್ರೆ ಆ ತಿಂಗಳ ಯಾವುದೇ ದಾಸ್ತಾನು ಪ್ರೋತ್ಸಾಹಧನ ಸಿಗೋದಿಲ್ಲ. ಕೇಂದ್ರಗಳಲ್ಲಿ ಯಾವಾಗಲೂ ಔಷಧಗಳ ಕೊರತೆ ಆಗುದಿರಲು ಇದೊಂದು ಅತ್ಯುತ್ತಮ ತಂತ್ರ. ಈ ಸಾಮಾನ್ಯ ಪ್ರೋತ್ಸಾಹಧನದ ಜೊತೆಗೆ ಒಂದು ವಿಶೇಷವಾದ ಇನ್ಸೆಂಟಿವ್ ಕೂಡ ಇದೆ. ಮೊದಲೇ ಹೇಳಿದ ಹಾಗೆ ಮಹತ್ವಾಕಾಂಕ್ಷಿಯ ಅಥವಾ ವಿಶೇಷ ಜಿಲ್ಲೆಗಳಲ್ಲಿ ಈ ಕೇಂದ್ರವನ್ನು ಸ್ಥಾಪಿಸಲು ಯಾರು ಮುಂದೆ ಬರುತ್ತಾರೋ ಅವರಿಗೆ ಮರುಪಾವತಿ ಆಧಾರದ ಮೇಲೆ ಒಂದೇ ಬಾರಿಗೆ 1.50 ಲಕ್ಷ ರೂಪಾಯಿಗಳ ಬೃಹತ್ ಆರ್ಥಿಕ ಬೆಂಬಲವನ್ನು ನೀಡಲಾಗುತ್ತೆ. ಹಿಂದುಳಿದ ಪ್ರದೇಶಗಳಲ್ಲಿ ಈ ಕಾರ್ಯವನ್ನು ವೇಗಗೊಳಿಸಲು ಇದೊಂದು ದೊಡ್ಡ ಬೂಸ್ಟ್ ಅಲ್ವಾ? ನಾಲ್ಕನೇ ಹಾಗೂ ಕೊನೆಯ ವಿಭಾಗ ನಿಯಮಗಳು, ಅನುಮೋದನೆಗಳು ಮತ್ತು ಪಾತ್ರಗಳು, ಕಾರ್ಯಾಚರಣೆಯ ಮಾರ್ಗಸೂಚಿಗಳು. ಈ ಇಡೀ ವ್ಯವಸ್ಥೆಯು ಸರಿಯಾಗಿ ನಡೆಯಲು ಇರುವ ನಿಯಮಗಳು ಮತ್ತು ವಿವಿಧ ಸರ್ಕಾರಿ ಸಂಸ್ಥೆಗಳ ಪಾತ್ರಗಳನ್ನು ಅರ್ಥಮಾಡಿಕೊಳ್ಳೋಣ. ಅನುಮೋದನೆ ಸಿಕ್ಕ ಮೇಲೆ ಕೇಂದ್ರದ ಕಾರ್ಯಾಚರಣೆ ತುಂಬಾನೇ ಕಟ್ಟುನಿಟ್ಟಾಗಿರುತ್ತೆ. ಇಲ್ಲಿ ಮಾರಾಟವಾಗುವ ಪ್ರತಿಯೊಂದು ಔಷಧದ ಬಿಲ್ಲಿಂಗ್ ಕಡ್ಡಾಯವಾಗಿ POS ಸಿಸ್ಟಮ್, ಪಾಯಿಂಟ್ ಆಫ್ ಸೇಲ್ ಸಿಸ್ಟಮ್ ಮೂಲಕವೇ ನಡೆಯಬೇಕು. ಆವರಣವನ್ನು ಬೇರೆಯವರಿಗೆ ಸಬ್ಲೀಸ್ ಅಥವಾ ಉಪಗುತ್ತಿಗೆಗೆ ಕೊಡುವಂತಿಲ್ಲ. ಎಲ್ಲಕ್ಕಿಂತ ಮುಖ್ಯವಾಗಿ PMBI ಸಂಸ್ಥೆ ಪೂರೈಸುವ ಔಷಧಗಳಿಗೆ ಮಾತ್ರ ಇಲ್ಲಿ ಅವಕಾಶ. ಆದರೆ ಇದರ ಜೊತೆಗೆ ಎಥ್ನೋ ವೆಟರ್ನರಿ ಔಷಧಗಳು ಮತ್ತು ಪ್ರಮಾಣೀಕೃತ ಪಶು ಆಹಾರಗಳನ್ನು ಕೂಡ ಮಾರಾಟ ಮಾಡಬಹುದು. ಇಷ್ಟೊಂದು ಬೃಹತ್ ಯೋಜನೆಯನ್ನು ಯಶಸ್ವಿಗೊಳಿಸಲು 4 ಪ್ರಮುಖ ಸಂಸ್ಥೆಗಳು ಒಟ್ಟಾಗಿ ಕೆಲಸ ಮಾಡ್ತವೆ. PMBI ಅಂದರೆ ಜೆನೆರಿಕ್ ಔಷಧಗಳನ್ನು ಖರೀದಿಸಿ ಗುಣಮಟ್ಟ ಪರೀಕ್ಷಿಸಿ ಕೇಂದ್ರಗಳಿಗೆ ಪೂರೈಸುವ ಕೆಲಸ ಮಾಡುತ್ತೆ. ಸಹಕಾರ ಸಚಿವಾಲಯ ಅಂದರೆ MOC ಸೂಕ್ತ ಸಹಕಾರ ಸಂಘಗಳನ್ನು ಗುರುತಿಸಲು ಸಹಾಯ ಮಾಡುತ್ತೆ. DAHD ಅಂತಿಮ ಅನುಮೋದನೆ ಮತ್ತು ತಾಂತ್ರಿಕ ನೆರವು ನೀಡಿದರೆ ರಾಜ್ಯ ಮಟ್ಟದ SAHD ಇಲಾಖೆಗಳು ಕ್ಷೇತ್ರ ಪರಿಶೀಲನೆ ಮಾಡಿ ಸ್ಥಳೀಯವಾಗಿ ಅರಿವು ಮೂಡಿಸುವ ಕೆಲಸ ಮಾಡುತ್ತೆ. ಇದು ಅಕ್ಷರಶಃ ಒಂದು ಅದ್ಭುತ ಟೀಮ್ ವರ್ಕ್. ಇಷ್ಟೆಲ್ಲ ನಿಯಮಗಳನ್ನ ಮಾಡಿರುವಾಗ ಅದರ ಮೇಲ್ವಿಚಾರಣೆ ಕೂಡ ಅಷ್ಟೇ ಕಟ್ಟುನಿಟ್ಟಾಗಿರುತ್ತೆ. ರಾಷ್ಟ್ರೀಯ ಮಟ್ಟದಲ್ಲಿ LHDCP ಅಡಿಯಲ್ಲಿರುವ ನ್ಯಾಷನಲ್ ಸ್ಟೀರಿಂಗ್ ಕಮಿಟಿಯಿಂದ ಹಿಡಿದು ರಾಜ್ಯ, ಜಿಲ್ಲೆ ಹಾಗೂ ಬ್ಲಾಕ್ ಮಟ್ಟದ ಸಮಿತಿಗಳವರೆಗೆ ಈ ಯೋಜನೆಯ ಪ್ರತಿಯೊಂದು ಹಂತವನ್ನು ನಿರಂತರವಾಗಿ ಮಾನಿಟರ್ ಮಾಡಲಾಗುತ್ತೆ. ಸರಿ, ನಾವು ಈಗ ನಮ್ಮ ಇಂದಿನ ವಿಶ್ಲೇಷಣೆಯ ಕೊನೆಯ ಹಂತಕ್ಕೆ ಬಂದಿದ್ದೇವೆ. ಇದೇನು ಬರೀ ಕೆಲವು ಔಷಧಾಲಯಗಳನ್ನು ತೆರೆಯುವ ವಿಷಯ ಅಲ್ಲವೇ ಅಲ್ಲ. ಇದು ಗ್ರಾಮೀಣ ಭಾರತದ ಬೆನ್ನೆಲುಬಾಗಿರುವ ಜಾನುವಾರುಗಳ ಆರೋಗ್ಯವನ್ನು ಕಾಯುವ ಬಹುದೊಡ್ಡ ಹೆಜ್ಜೆ. ಗ್ರಾಮೀಣ ಭಾಗಗಳಲ್ಲಿ ಈ ಕೇಂದ್ರಗಳು ತಲೆ ಎತ್ತಿದಾಗ ಕೈಗೆಟುಕುವ ಬೆಲೆಯ ಔಷಧಗಳು ನೇರವಾಗಿ ರೈತರ ಕೈ ಸೇರುತ್ತವೆ. ಹಾಗಾದ್ರೆ ಒಂದು ಕ್ಷಣ ಆಲೋಚಿಸೋಣ. ಇದು ನಮ್ಮ ಗ್ರಾಮೀಣ ಆರ್ಥಿಕತೆಯನ್ನು ಬಲಪಡಿಸುವುದರ ಜೊತೆಗೆ ನಮ್ಮ ಇಡೀ ರಾಷ್ಟ್ರದ ಆಹಾರ ಭದ್ರತೆಯಲ್ಲಿ ಯಾವ ರೀತಿಯ ಒಂದು ಅಭೂತಪೂರ್ವ ಪರಿವರ್ತನೆಯನ್ನು ತರಬಹುದು? ಖಂಡಿತವಾಗಿಯೂ ಇದೊಂದು ಆಳವಾದ ಯೋಚನೆಗೆ ಹಚ್ಚುವ ಪ್ರಶ್ನೆ. ನಮ್ಮ ಈ ವಿಶ್ಲೇಷಣೆಯಲ್ಲಿ ಪಾಲ್ಗೊಂಡಿದ್ದಕ್ಕೆ ಧನ್ಯವಾದಗಳು.